ಹರಿಯಾಣ ಗಾಡಿನ ತೊಗೊಂಡು ತಮಿಳ್ನಾಡಿಂದ ಸೀದಾ ನಮ್ಮ ಬೆಂಗಳೂರು M6 ಡಿಟೇಲಿಂಗ್ ಎಕ್ಸ್ಪರ್ಟ್ಸ್ಗೆ ಬಂದಿದ್ದರು ಕಸ್ಟಮರು. ಸೊ ಇವರು ಬಂದು ಡೆಲ್ಲಿಯಿಂದ ಟ್ರಕ್ಕಲ್ಲಿ ಲೋಡ್ ಮಾಡಿಸ್ಕೊಂಡು ಕಾರ್ನ ತಂದಿದ್ದರು. ನೆಲಮಂಗಲಲ್ಲಿ ರಿಸೀವ್ ಮಾಡಿಕೊಂಡು ನಮ್ಮ M6 ಡಿಟೇಲಿಂಗ್ ಎಕ್ಸ್ಪರ್ಟ್ಸ್ ಬಗ್ಗೆ, ನಮ್ಮ ಸರ್ವಿಸಸ್ ಬಗ್ಗೆ ನೋಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ನಮ್ಮ ಹತ್ರನೇ ಮಾಡಿಸ್ಬೇಕು ಅಂತ ವೆಯ್ಟ್ ಮಾಡಿ, ಓವರ್ ನೈಟ್ ಆದರೂ ಪರವಾಗಿಲ್ಲ ನಿಮ್ಮ ಹತ್ರನೇ ನಾವು ಮಾಡಿಸೋದು ಅಂತ ಇಲ್ಲೇ ವೆಯ್ಟ್ ಮಾಡಿಕೊಂಡು ನಾವು ಆಕ್ಸೆಸರೀಸ್ ಎಲ್ಲ ಇನ್ಸ್ಟಾಲ್ ಮಾಡಿಸ್ಕೊಂಡು, ಹಾಗೆ ಸೆರಾಮಿಕ್ ಕೋಟಿಂಗ್ ಮಾಡಿಸ್ಕೊಂಡ್ರು. ಗಾಡಿ ಬಂದಾಗಂತೂ ತುಂಬ ಸ್ಕ್ರ್ಯಾಚಸ್ ಇತ್ತು, ಸೆಕೆಂಡ್ ಹ್ಯಾಂಡ್ ಕಾರ್ ಆಗಿರೋದ್ರಿಂದ, ಅಂದರೆ ಟ್ರಕ್ಕಲ್ಲಿ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಧೂಳಿತ್ತು, ಸ್ವಲ್ ಮಾರ್ಕ್ಸ್ ಇತ್ತು, ಸ್ಕ್ರ್ಯಾಚಸ್ ಇತ್ತು. ಕಂಪ್ಲೀಟ್ ಡೀಟೇಲಿಂಗ್ ಬೇಕಾಗಿತ್ತು ಗಾಡಿಗೆ. ಹೊಸ ಕಾರ್ ಥರ ಮಾಡಿಕೊಡಿ, ಎಷ್ಟಾದರೂ ಪರವಾಗಿಲ್ಲ, ಎಷ್ಟೊತ್ತಾದರೂ ಪರವಾಗಿಲ್ಲ, ನಾನು ವೆಯ್ಟ್ ಮಾಡ್ತೀನಿ ಅಂತ ಹೇಳಿದರು. ಸೊ ಆಕ್ಸೆಸರೀಸಲ್ಲಿ ಬಂದು ನಾವು ಕ್ರೋಮ್ ಗಾರ್ನಿಷ್ನೆಲ್ಲನೂ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ವಿ. ಆ್ಯಂಡ್ ಸೆರಾಮಿಕ್ ಕೋಟಿಂಗ್ ಇತ್ತು, ಹಾಗೆ ಡೋರ್ ವೈಸರ್ಸ್ ಇತ್ತು, ಇದೆಲ್ಲನೂ ಇನ್ಸ್ಟಾಲ್ ಮಾಡ್ಕೊಂಡ್ವಿ. ಲಾಸ್ಟಲ್ಲಿ ಬಂದು ನಾವು ರಬ್ಬಿಂಗ್ ಪಾಲಿಷಿಂಗ್ ಮಾಡಿಕೊಂಡು ಮಾರ್ಕ್ಸ್ ಎಲ್ಲ ತೆಗ್ದು, ಸ್ಕ್ರ್ಯಾಚಸ್ ಎಲ್ಲ ತೆಗ್ದು ನಾವು ಕಸ್ಟಮರ್ಗೆ ಡೆಲಿವರ್ ಮಾಡಿದ್ವಿ ಕಾರ್ನ. ಅವರಂತೂ ಸಿಕ್ಕಾಪಟ್ಟೆ ಖುಷಿಪಟ್ಟರು. ಸೆಕೆಂಡ್ ಹ್ಯಾಂಡ್ ಕಾರ್ ಅಂತ ಯಾವುದೇ ಆ್ಯಂಗಲಿಂದನೂ ಅನ್ನಿಸ್ತಾ ಇರಲಿಲ್ಲ, ಹೊಸ ಕಾರ್ ಥರ ಫೀಲ್ ಬರ್ತಾಯಿತ್ತು. ನಿಮಗೂ ಏನಾದ್ರು ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ.